ನಾಳೆ ದರ್ಶನ್ ನ್ಯಾಯಾಂಗ ಬಂಧನ ಅಂತ್ಯ ಆಗಲಿದೆ. ನಾಳೆ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸುತ್ತಾರೆ. ವಕೀಲರಿಂದ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ನಾಳೆ ದರ್ಶನ್ಗೆ ಜಾಮೀನು ಸಿಗದಿದ್ರೆ ಏನು ಮತ್ತೆ ಜೈಲೇ ಗತಿ. ದರ್ಶನ್ಗೆ ಜೈಲ ಇಲ್ಲ ಬೇಲಾಗತ್ತಾ? ದರ್ಶನ್ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಈಗಾಗಲೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್. ಈ ಘಟನೆ ಆದ ಬಳಿಕ ಆಲ್ಮೋಸ್ಟ್ 12 ರಿಂದ 13 ದಿನಗಳ ಕಾಲ ಕಸ್ಟಡಿಯಲ್ಲಿ ಇದ್ದು ಆ ನಂತರ ಜೈಲು ಪಾಲಾಗಿದ್ದು ದರ್ಶನ್. ಆ ನಂತರ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿತ್ತು. ಈಗ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಮುಕ್ತಾಯ ಆಗುತ್ತೆ. ಅಂದ್ರೆ ನ್ಯಾಯಾಧೀಶರು ಜುಲೈ 4ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನದ ಅವಧಿ ನಾಳೆಗೆ ಮುಕ್ತಾಯ ಆಗ್ತಾ ಇರೋದ್ರಿಂದ ದರ್ಶನ್ ಅವರ ಪರವಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾರಾ? ಯಾವೆಲ್ಲ ಅಂಶಗಳ ಮೇಲೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ? ಏನು ಪವಿತ್ರ ಗೌಡ ಭೇಟಿ ಮಾಡಿದ್ದಾರೆ. ಪವಿತ್ರ ಗೌಡ ಪೋಷಕರು ಜೈಲಿನಲ್ಲಿ ಭೇಟಿಯಾಗಿ ಕಣ್ಣೀರಿಟ್ಟಿದೆ ಕುಟುಂಬ. ತಾಯಿ ತಂದೆ ತಮ್ಮನಿಂದ ಪವಿತ್ರ ಗೌಡರನ್ನ ಭೇಟಿ ಮಾಡಿದ್ದು. ಈಗಾಗಲೇ ಅವರ ಕೂಡ ನ್ಯಾಯಾಂಗ ಬಂಧನ ಅವಧಿ ಮುಗಿಯುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಈಗ ತನ್ನ ಮಗಳನ್ನ ತಂದೆ ತಾಯಿ ಭೇಟಿಯಾಗಿದ್ದಾರೆ, ಸಹೋದರಿಯನ್ನ ಭೇಟಿಯಾಗಿದ್ದಾರೆ. ಪವಿತ್ರ ಗೌಡ ತಮ್ಮ ಮಗಳಿಗೆ ಬೇಕಾದ ವಸ್ತುಗಳನ್ನ ಕೊಟ್ಟಿದ್ದಾರೆ. ತಾಯಿ ಮಗಳಿಗೆ ಸಮಾಧಾನ ಮಾಡಿದ್ದಾರೆ. ತಂದೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳಿದಾರಂತೆ ಪೋಷಕರು. ಈ ಸಂದರ್ಭದಲ್ಲಿ ಏನು ತಪ್ಪು ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ತಮ್ಮ ಮಕ್ಕಳು ತಪ್ಪು ಮಾಡಿದ್ರು ಕೂಡ ಅದನ್ನ ಸಹಿಸಿಕೊಂಡಿರ್ತಾರೆ ಪೋಷಕರು. ಮಕ್ಕಳಿಗೆ ಏನು ಆಗಬಾರ್ದು ಅನ್ನುವಂತಹ ಯೋಚನೆ ಪೋಷಕರಿಗೆ ಇರುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಅದೇ ಪರಿಸ್ಥಿತಿ ಈಗ ಪವಿತ್ರ ಗೌಡ ತಂದೆ ತಾಯಿಗೂ ಕೂಡ ಇದೆ. ನಮ್ಮ ಮಗಳು ಏನ್ ಮಾಡೋದು, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಮಾಡ್ಕೊಂಡಿದ್ದಾಳೆ, ಆದ್ರೆ ನಾವು ಬಿಟ್ಕೊಡೋದಿಕ್ಕಾಗತ್ತಾ ನಮ್ಮ ಮಗಳನ್ನ ಅನ್ನುವಂಥ ಪರಿಸ್ಥಿತಿ ಇರುತ್ತೆ ತಂದೆ ತಾಯಿಗಳಿಗೆ. ತಾವು ತಪ್ಪು ಮಾಡಿಲ್ಲ ಆದ್ರೆ ಮಕ್ಕಳಿಂದ ಇಂತಹ ಪರಿಸ್ಥಿತಿಯನ್ನು ಅನುಭವಿಸಬೇಕಲ್ಲ ಅನ್ನುವ ಪಶ್ಚಾತ್ತಾಪ ಕೂಡ ಇರುತ್ತೆ ಎಷ್ಟೋ ಸಂದರ್ಭದಲ್ಲಿ. ಈಗ ಭೇಟಿ ಮಾಡಿ ಕಣ್ಣೀರು ಹಾಕಿದಾರಂತೆ ಪವಿತ್ರ ಗೌಡ ತಂದೆ ತಾಯಿ, ಮಗಳನ್ನ ಸಮಾಧಾನ ಮಾಡಿದಾರಂತೆ. ಸೊ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಜುಲೈ 4ಕ್ಕೆ ಮುಕ್ತಾಯ ಆಗತ್ತೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಮತ್ತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಪ್ಪ, ಈಗ ನಾಳೆಗೆ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಬೇಲ್ಗೆ ಅಪ್ಲೈ ಮಾಡುವಂತಹ ಸಾಧ್ಯತೆಗಳು ಇದೆಯಾ? ಹೇಗೆ ಆ ರೀತಿಯಾಗಿ ಏನಾದರೂ ಸಿ.ವಿ. ನಾಗೇಶ್ ಅವರು ಈಗ ತಯಾರಿಯನ್ನ ಮಾಡ್ಕೊಂಡಿದ್ದಾರಾ? ಯಾವೆಲ್ಲ ಅಂಶಗಳ ಮೇಲೆ ಬೇಲ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ನವಿತಾ, ಸಾಮಾನ್ಯವಾಗಿ ನ್ಯಾಯಾಂಗ ಬಂಧನಕ್ಕೆ 14 ದಿನಗಳನ್ನು ಒಪ್ಪಿಸುವಂತದ್ದು ಎಸ್ಪೆಷಲಿ ಕೊಲೆ ಪ್ರಕರಣದಲ್ಲಿ ಸರ್ವಸಾಮಾನ್ಯ. ಆದರೆ ನ್ಯಾಯಾಂಗ ಬಂಧನ ಮುಗಿದ ನಂತರ ಒಂದಷ್ಟು ಕಾನೂನು ಪ್ರಕ್ರಿಯೆ ನಡೀಬೇಕಾಗ್ತದೆ. ಅದರಲ್ಲೂ ಈ ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಟ ದರ್ಶನ್ ಅವರು A2 ಇದ್ದಾರೆ. ಅವರು 14 ದಿನ ಆದ ಬಳಿಕ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. ಯಾಕಂತ ಹೇಳಿದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಅಂದ್ರೆ 90 ದಿನಗಳ ಕಾಲಾವಕಾಶ ಇರ್ತದೆ ಪೊಲೀಸರಿಗೆ. ಒಟ್ಟಾರೆ ಇಡೀ ಪ್ರಕರಣವನ್ನ ಇಂಚಿಂಚು ತನಿಖೆ ಮಾಡಿ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಮಾಡಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗ್ತದೆ. ಜೊತೆಗೆ 90 ದಿನಗಳಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಂದ್ರೂ ಕೂಡ ಹೆಚ್ಚುವರಿಯಾಗಿ ಇನ್ನು ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕು ಅಥವಾ ಸಾಕ್ಷ್ಯ ಸಂಗ್ರಹ ಕಲೆ ಹಾಕಬೇಕು. ಬೇರೇನೋ ನಮಗೆ ಹೆಚ್ಚುವರಿ ತನಿಖೆ ಬೇಕು ಅಂತಂದ್ರೆ ಹೆಚ್ಚುವರಿಗೆ ಮತ್ತೆ 20 ದಿವಸ ಕೋರ್ಟ್ಗೆ ಕಾಲಾವಕಾಶನ ತೆಗೆದುಕೊಳ್ಳಬಹುದು. ಹಾಗಾಗಿ ನಟ ದರ್ಶನ್ ರವರಿಗೆ ನಾಳೆಗೆ ನ್ಯಾಯಾಂಗ ಬಂಧನ ಕೊನೆ ಆದ್ರೂ ಕೂಡ ಅವರಿಗೆ ಜೈಲೂಟ ಫಿಕ್ಸೆ, ಕನಿಷ್ಠ 3 ತಿಂಗಳು ಜೈಲೂಟ ಫಿಕ್ಸ್. ಅದಾದ ಬಳಿಕ ಮತ್ತಿನ್ನೊಂದು ವಿಶೇಷ ಏನು ಅಂತಂದ್ರೆ ನಾಳೆ ನ್ಯಾಯಾಂಗ ಬಂಧನ ಕೊನೆ ಆದ್ಮೇಲೆ ಅವರ ವಕೀಲರು ಅವರಿಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋದು ನನ್ನ ಪ್ರಕಾರ ತೀರಾ ಕಡಿಮೆ ಅಂತ ಹೇಳಲಾಗಿದೆ. ಯಾಕಂತ ಹೇಳಿದ್ರೆ ಕನಿಷ್ಠ ಚಾರ್ಜ್ ಶೀಟ್ ಆಗೋವರೆಗೂ ಅವರಿಗೆ ಬೇಲ್ ಸಿಗೋದಿಲ್ಲ. ಹಾಗಾಗಿ ಜಾಮೀನಿಗೆ ಅರ್ಜಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾವುದೇ ಈಗ ಲೋಯರ್ ಕೋರ್ಟ್ ಅಲ್ಲಿ ಅವರು ಅರ್ಜಿ ಹಾಕೊಂಡ್ರು ಕೂಡ ಅದು ವಜಾ ಆಗ್ತದೆ. ಹಾಗಾಗಿ ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕಾಯ್ಬೋದು ಅಥವಾ ಬೇರೆ ದಾರಿ ಇಲ್ಲದೆ ಅನಿವಾರ್ಯವಾಗಿ ವಜಾ ಆಗತ್ತೆ ಅನ್ನೋ ಮಾಹಿತಿ ಇದ್ರೂ ಕೂಡ ಲೋಯರ್ ಕೋರ್ಟ್ ನಲ್ಲಿ ಅವರು ಬೇಲ್ಗೆ ನಾಳೆ ಅಥವಾ ನಾಳಿದ್ದು ಅರ್ಜಿ ಹಾಕಬಹುದು. ಆದ್ರೆ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಎಲ್ಲಾ ಕೊಲೆ ಪ್ರಕರಣಗಳಲ್ಲಿ ನ್ಯಾಯಾಲಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ, ಅದು ಎಸ್ಪೆಷಲಿ A1 A2 ಆರೋಪಿಗಳಿಗೆ ಬೇಲನ್ನ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರು ಪ್ರಭಾವಿ ಇದ್ದಾರೆ. ಅವರು ಸಾಕ್ಷ್ಯನಾಶ ಮಾಡಬಹುದು ಅಥವಾ ಇರ್ತಕ್ಕಂಥ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಬಹುದು. ಈ ಎಲ್ಲ ವಿಚಾರವನ್ನ ಈಗಾಗಲೇ ಪ್ರಾಸಿಕ್ಯೂಷನ್ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಹಾಗಾಗಿ ನಾಳೆಗೆ ನಟ ದರ್ಶನ್ ರವರ ನ್ಯಾಯಾಂಗ ಬಂಧನ ಅಂತ್ಯ ಆದರೂ ಕೂಡ ನಟ ದರ್ಶನ್ ರವರು ಪರಪ್ಪನಗರದಲ್ಲಿ ಕನಿಷ್ಠ 3 ತಿಂಗಳು ಇರಬೇಕಾಗ್ತದೆ. ಅದಾದ ಬಳಿಕ 3 ತಿಂಗಳು ಆದ್ಮೇಲೆ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೂ ಕೂಡ ಪೊಲೀಸರು ಸುಮ್ಮನೆ ಕೂರೋದಿಲ್ಲ. ನಟ ದರ್ಶನ್ ರವರನ್ನ ಜೈಲಿಂದ ಹೊರಗಡೆ ಬರಲಿಕ್ಕೆ ಬಿಡೋದಿಲ್ಲ. ಅವರು ಆಕ್ಷೇಪಣೆ ಸಲ್ಲಿಸ್ತಾರೆ.
ಅದೊಂದು 20 ದಿವಸ ಹೆಚ್ಚುವರೆಗೆ ಕಳೆದ್ರು ಕೂಡ ಕನಿಷ್ಠ Fine. 100 ದಿವಸ ಆದ್ರೂ ನಟ ಏನು ದರ್ಶನ್ ಅವರು ಜೈಲಿಂದ ಜಾಮೀನ್ ಮೇಲೆ ಹೊರಗಡೆ ಬರಬೇಕಾದ್ರೆ ಸಾಧ್ಯ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.